ಮೊದಲ ಮಳೆಯ ಪರಿಮಳ. ಬೇಸಿಗೆ ಮುಗಿತಾ ಬಂದ ಹಾಗೆ ಮಳೆಯ ಮೊದಲ ಸಿಂಚನ ಗಾಳೀಲಿ ಬಂದಾಗ ಒಂಥರ ಪರಿಮಳ ಬರ್ತದೆ. ಎಲ್ರಿಗೂ ಇಷ್ಟ ಆಗೋ ಗಮಲು ಅದು. ಹೊಸ ಮಳೆಯ ಪರಿಮಳಕ್ಕೆ ವಿಜ್ಞಾನಿಗಳು ಪೆಟ್ರಿಕೋರ್ ಅಂತಾರೆ. ಪೆಟ್ರಿಕೋರ್ ಅಂದರೆ ಕಲ್ಲಿನಲ್ಲಿರೋ ದೇವರಸದ ಪರಿಮಳ ಅಂತ. ಮಳೆಗಾಲದ ಆರಂಭದಲ್ಲಿ ಮಾತ್ರ ಈ ಪರಿಮಳ ಬರ್ತದೆ, ಆಮೇಲೆ ಇರೋದಿಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಬೇಸಿಗೆಯಲ್ಲಿ ಲಕ್ಷಾಂತರ ಸಸ್ಯಗಳು ಬೀಜವನ್ನು ಉದುರಿಸ್ತಾವಲ್ಲ, ಹಾಗೆಯೇ ಆ ಗಿಡಮರಗಳು ಈ ಪರಿಮಳ ತೈಲವನ್ನು ಗಾಳಿಗೆ ಸೂಸ್ತವೆ. ಆ ತೈಲದ ಕಣಗಳೆಲ್ಲ ನಿಧಾನವಾಗಿ ಕಲ್ಲು, ಮಣ್ಣು, ಮರಳಿನ ಮೇಲೆ ತೆಳುವಾಗಿ ಹಾಸಿರ್ತದೆ. ಮಳೆ ಹನಿಯ ಸ್ಪರ್ಶ ಆಗ್ತಾನೆ ಈ ಕಣಗಳು ನೆಲದಿಂದ ಮೇಲೆದ್ದು ಗಾಳಿಗೆ ಸೇರ್ತವೆ. ಅವು ಹೇಗೆ ಪುಟ್ಟ ಪುಟ್ಟ ನೀರ್ಗುಳ್ಳೆ ಹೇಗೆ ನೆಲದಿಂದ ಮೇಲೆ ಏಳ್ತವೆ ಅನ್ನೋದನ್ನು ವಿಜ್ಞಾನಿಗಳು ಹೈಸ್ಪೀಡ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಸಸ್ಯಗಳು ಯಾಕೆ ಈ ತೈಲವನ್ನು ಬಿಡುಗಡೆ ಮಾಡ್ತವೆ? ಅದಕ್ಕೊಂದು ಸ್ವಾರಸ್ಯದ ಕಾರಣ ಇದೆ. ಮೊದಲ ಮಳೆಗೆ ಬೀಜ ಮೊಳಕೆ ಆಗಬಾರ್ದು ಅನ್ನೋ ಸಂದೇಶ ಅದರಲ್ಲಿ ಇದೆ. ಯಾಕೆ ಹೇಳಿ? ಮೊದಲನೇ ಮಳೆಗೆ ಈ ಬೀಜ ಅವಸರದಲ್ಲಿ ಮೊಳಕೆ ಹೊಡೆದ್ಬಿಟ್ರೆ ನಾಳೆ ಎರಡನೇ ಮಳೆ ಬಾರದೇ ಇದ್ದರೆ ಆ ಪುಟ್ಟ ಮೊಳಕೆ ಒಣಗಿ ಹೋಗ್ತದಲ್ಲ. ಹಾಗೆ ಆಗಬಾರ್ದು. ಅಸಲಿ ಮಳೆಗಾಲ ಆರಂಭ ಆದಾಗಲೇ ಮೊಳಕೆ ಬರಬೇಕು ಅನ್ನೋದು ಸಸ್ಯದ ಆಸೆ. ಅಂತೂ ಬೀಜಗಳಿಗೆ ಇದು ಒಂಥರ ರಕ್ಷಾ ಕವಚ. ಪ್ರಕೃತಿಯ ಕಾಳಜಿ ಎಂಥ ಸೋಜಿಗದ್ದಲ್ಲ. ಈ ಪೆಟ್ರಿಕೋರ್ ಪರಿಮಳ ನಮ್ಮ ಮಿದುಳಿನಲ್ಲಿ ಅದರ ನೆನಪು ತುಂಬ ಆಳವಾಗಿ ರೆಕಾರ್ಡ್ ಆಗಿದೆ. ಅಂದರೆ ನಾವು ಶಿಲಾಯುಗದಲ್ಲಿದ್ದಾಗಲೇ ಈ ಪರಿಮಳಕ್ಕೆ ತುಂಬ ಮಹತ್ವ ಇತ್ತು. ಕಡು ಬೇಸಿಗೆಯಲ್ಲಿ ನೀರಿಗಾಗಿ ಹಪಹಪಿಸ್ತಾ ಇದ್ದಾಗ ಎಲ್ಲೋ ಮಳೆ ಆಗ್ತಾ ಇದೆ ಅನ್ನೋ ಸಂದೇಶ ಈ ಮಳೆ ವಾಸನೆ ಮೂಲಕ ಬಂದರೆ ಆ ಕಡೆಗೆ ನಮ್ಮ ಪೂರ್ವಜರು ವಲಸೆ ಹೋಗ್ತಾ ಇರ್ತಿದ್ರು. ಯಾಕಂದರೆ ಅದು ಅವರಿಗೆ ಬದುಕು ಸಾವಿನ ಪ್ರಶ್ನೆ ಆಗಿರ್ತಿತ್ತು. ಹಾಗಾಗಿ ಈಗಲೂ ನಮ್ಮ ಮಿದುಳಿನಲ್ಲಿ ಆ ಸುಗಂಧದ ಬಗ್ಗೆ ವಿಶೇಷ ನೆನಪಿನ ಸೂತ್ರ ಇದೆ. ಅದೆಷ್ಟೇ ಅತಿ ಸೂಕ್ಷ್ಮ ಪ್ರಮಾಣದಲ್ಲಿ ಪೆಟ್ರಿಕೋರ್ ಇದ್ದರೂ, ಅಂದರೆ ಗಾಳಿಯಲ್ಲಿ ಪೆಟ್ರಿಕೋರ್ ಅಂಶ ಕೇವಲ 1 ppb ಅನಂತಾಲ್ಪ ಪ್ರಮಾಣದಲ್ಲಿದ್ದರೂ ಅದು ನಮ್ಮ ಮಿದುಳಿಗೆ ಗೊತ್ತಾಗತ್ತೆ. ppb ಅಂದರೆ ಶತಕೋಟಿಯಲ್ಲಿ 1 ಪಾಲು, ಪಾರ್ಟ್ಸ್ ಪರ್ ಬಿಲಿಯನ್. ಅದರಲ್ಲಿ ಪೆಟ್ರಿಕೋರ್ ಒಂದೇ ಅಲ್ಲ, ಆ ಹೊಸ ಮಳೆಯ ಪರಿಮಳದಲ್ಲಿ ಮಣ್ಣಿನ ವಾಸನೆಯೂ ಸೇರಿರ್ತದೆ. ಮಣ್ಣಿನ ವಾಸನೆ ಅಂದ್ರೇನು? ಮಣ್ಣಿನಲ್ಲಿ ಆ್ಯಕ್ಟಿನೋ ಮೈಕ್ರೋಬ್ ವರ್ಗದ ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ನಾವು ಮಣ್ಣಿನ ಹೊಸ ಹೂಜಿ ಖರೀದಿ ಮಾಡ್ತಂದಾಗ, ಅದರಲ್ಲಿ ನೀರು ಹಾಕಿದಾಗ, ಅಥವಾ ಹೊಸ ಮಡಿಕೆಯಲ್ಲಿ, ಬೀಟ್ರೂಟ್ನಲ್ಲಿ ಈ ವಾಸನೆ ಬರೋಕ್ಕೆ ಅವೇ ಸೂಕ್ಷ್ಮಾಣುಗಳು ಕಾರಣ. ಧೂಳಿನಲ್ಲಿ ನೀರು ಚಿಮುಕಿಸಿದಾಗ ಬರೋ ವಾಸನೆ ಏನಿದೆ ಅದೇ ಜಿಯೋಸ್ಮಿನ್ ವಾಸನೆ ಅಂತ. ಮರುಭೂಮಿಯಲ್ಲಿ ಈ ವಾಸನೆ ಬಂದರೆ ಒಂಟೆಗಳು 15 ಕಿಲೋಮೀಟರ್ ದೂರದ ಓಯಸಿಸ್ ಇರೋ ದಿಕ್ಕಿಗೆ ಹೋಗ್ತಾವಂತೆ. ನೀರು ಇಲ್ಲಿದೆ, ಬಾಯಿ ಈ ಕಡೆ ಅಂತ ಮಣ್ಣಿನಲ್ಲಿರೋ ಸೂಕ್ಷ್ಮ ಜೀವಿಯೇ ಕೈ ಬೀಸಿ ಕರೀತದೆ. ಎಂಥ ಅದ್ಭುತ ಅಲ್ವಾ? ಅದಕ್ಕೆ ನಾವು ಭೂಮಿನ ಭೂಮಾತೆ ಅಂತ ಕರಿತೀವಿ. ನಮಗೂ ಅದು ಮಾತೆ ಹೌದು, ಒಂಟೆಗೂ ಹೌದು. ಅಂತೂ ಮೊದಲನೇ ಮಳೆ ಬಿದ್ದಾಗ ನಮ್ಮ ಮೂಗಿಗೆ ಪೆಟ್ರಿಕೋರ್ ಪರಿಮಳ ಬರ್ತದೆ. ಜೊತೆಗೆ ಈ ಸೂಕ್ಷ್ಮಾಣುಗಳ ಮೈ ವಾಸನೆ ಮತ್ತು ಕೆಲವೊಂದು ಬಾರಿ ಮಿಂಚಿನಿಂದ ಹೊಮ್ಮಿರುವಂಥ ಓಝೋನ್ ವಾಸನೆ ಕೂಡ ಅದರಲ್ಲಿ ಸೇರಿರ್ತದೆ. ಮಳೆಗಾಲ ದೂರ ಇಲ್ಲ, ಜೀವ ಹಿಡ್ಕೊಂಡಿರಿ ಅನ್ನೋ ಸಂದೇಶ ಆ ವಾಸನೆಯಲ್ಲಿದೆ.